ನಿಮಗೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆ, ಬಟ್ ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಸಬೇಕು ಆ್ಯಂಡ್ ಏನೇನೆಲ್ಲ ಮ್ಯಾಂಡೇಟರಿ ಸ್ಟೆಪ್ಸ್ ಇದೆ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇದೆಯಾ? ದೆನ್ ಈ ರೀಲ್ ನಿಮಗೋಸ್ಕರ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಬೇಕಾಗತ್ತೆ. ಅಂದರೆ ಸೋಲ್ ಪ್ರಾಪರೇಟರ್ಶಿಪ್, ಪಾರ್ಟ್ನರ್ಶಿಪ್, LLP ಅಥವಾ ಪ್ರೈವೇಟ್ ಬಿಸ್ನೆಸ್ ಅಂತ ಹೇಳಿ ಡಿಸೈಡ್ ಮಾಡಬೇಕು. ಸೋಲ್ ಪ್ರಾಪರೇಟರ್ಶಿಪ್ ಅಂದರೆ ಎಂಟೈರ್ ಬಿಸ್ನೆಸ್ನ ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಪ್ರಾಫಿಟು ಒಂದೇ ಆ್ಯಂಡ್ ಲಾಸ್ ಕೂಡ ಒಂದೇ. ಆ್ಯಂಡ್ ಪಾರ್ಟ್ನರ್ಶಿಪ್ ಅಂದರೆ ಒಬ್ಬರಿಗಿಂತ ಜಾಸ್ತಿ ಜನ ಸೇರಿಕೊಂಡು ಬಿಸ್ನೆಸ್ನ ನಡೆಸ್ತಾ ಇರ್ತಾರೆ. ಪ್ರಾಫಿಟೇ ಆಗಲಿ ಲಾಸ್ ಆಗಲಿ ಎಲ್ರಿಗೂ ಕೂಡ ಶೇರ್ ಆಗುತ್ತೆ. LLP ಅಂದರೆ ಒಂಥರ ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂಥ ಲೀಗಲ್ ಬಿಸ್ನೆಸ್. ಇಲ್ಲ ಆಲ್ರೆಡಿ ಇನ್ವೆಸ್ಟ್ ಮಾಡೋಕ್ಕಿಂತ ಜಾಸ್ತಿ ಲಾಸ್ ಆದರೆ ಅದನ್ನು LLPನೇ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಪ್ರೈವೇಟ್ ಬಿಸ್ನೆಸ್ ಅಂದರೆ ಇದು ಕೂಡ ಒಂಥರ LLP ಇದ್ದಂಗೆನೆ. ಅಂದರೆ ಬಿಸ್ನೆಸ್ ಬೇರೆಯವ್ರದ್ದು ಆ್ಯಂಡ್ ಓನರ್ಶಿಪ್ ಬೇರೆಯವ್ರದ್ದು. ಬೇಸಿಕಲಿ ಇಲ್ಲಿ ಶೇರ್ ಹೋಲ್ಡರ್ಸೇ ಓನರ್ಸ್ ಆಗಿರ್ತಾರೆ. ಸೊ ಈ ಒಂದು ಬಿಸ್ನೆಸ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಾದ್ಮೇಲೆ ನೀವು ನಿಮ್ಮ ಬಿಸ್ನೆಸ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ MC ವೆಬ್ಸೈಟಿಗೆ ಹೋಗ್ಬಿಟ್ಟು DSCಗೆ ಅಪ್ಲೈ ಮಾಡಬೇಕು. ಅಂದರೆ ಆನ್ಲೈನಲ್ಲೇ ಡಿಜಿಟಲ್ ಸಿಗ್ನೇಚರ್ ಮಾಡಲಿಕ್ಕೆ. ದೆನ್ ಅದಾದಮೇಲೆ DINಗೆ ಅಪ್ಲೈ ಮಾಡಬೇಕು. ಅಂದರೆ ಯಾವ ಥರ ನಮಗೊಂದು ಆಧಾರ್ ಕಾರ್ಡ್ ಅಂತ ಐಡೆಂಟಿಟಿ ಇರುತ್ತೋ ಅದೇ ರೀತಿ ನಮ್ಮ ಒಂದು ಬಿಸ್ನೆಸ್ನ ಐಡೆಂಟಿಟಿ ಒಂದು DIN ಆಗಿರುತ್ತೆ. ದೆನ್ ಅದಾದಮೇಲೆ ಆನ್ಲೈನಲ್ಲೇ ನಾವು ಈ ಒಂದು ಸ್ಪೈಸ್ ಫಾರ್ಮ್ನ ತುಂಬೋ ಮೂಲಕ ನಮ್ಮ ಬಿಸ್ನೆಸ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ದೆನ್ ಒಂದ್ಸಲ MC ಇದನ್ನು ಅಪ್ರೂವ್ ಮಾಡ್ತು ಅಂದರೆ ಆವಾಗ ನಮ್ಮ ಬಿಸ್ನೆಸ್ ಏನಿದೆ ಅದು ಲೀಗಲಿ ರಿಜಿಸ್ಟರ್ ಆದಂಗೆ. ಸೊ ಅವಾಗ ಆಟೋಮೆಟಿಕಲಿ ನಮಗೆ ಪ್ಯಾನ್ ಆ್ಯಂಡ್ ಟ್ಯಾನ್ ನಂಬರ್ ಕೂಡ ಸಿಗುತ್ತೆ. ದೆನ್ ಆ ಒಂದು ಪ್ಯಾನ್ ಆ್ಯಂಡ್ ಟ್ಯಾನ್ ನಂಬರ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಬಿಸ್ನೆಸ್ ಪೇಮೆಂಟ್ಸ್ನೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕರೆಂಟ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ಅದಾದಮೇಲೆ GST ರಿಜಿಸ್ಟ್ರೇಷನ್ ಮಾಡಿಸಬೇಕು. ಆ್ಯಂಡ್ ನಿಮ್ದೇನಾದರೂ ಆಫೀಸ್, ಸ್ಟೋರ್, ಶಾಪ್ ಈ ಥರ ಏನಾದರೂ ವರ್ಕ್ ಪ್ಲೇಸಸ್ ಇದ್ದರೆ ಅದಕ್ಕೂ ಕೂಡ ನೀವು ಸ್ಟೇಟ್ ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಬೇಸಿಕಲಿ ಇದು ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಅದು ಲೀಗಲ್ ಅಂತ ಪ್ರೂವ್ ಮಾಡೋದಕ್ಕೆ. ಆ್ಯಂಡ್ ಫೈನಲಿ ನಿಮ್ದೇನಾದರೂ ಸ್ಮಾಲ್ ಅಥವಾ ಮೀಡಿಯಂ ಸೈಜ್ ಬಿಸ್ನೆಸ್ ಆಗಿದ್ದರೆ ನೀವು ಉದ್ಯಮ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿ. ಸೊ ಇದರಿಂದ ನೀವು ಗೌರ್ಮೆಂಟ್ ಟೆಂಡರ್ಗೆ ಅಪ್ಲೈ ಮಾಡ್ಬೋದು. ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೂಡ ಸಿಗುತ್ತೆ ಆ್ಯಂಡ್ ಲೇಟ್ ಪೇಮೆಂಟ್ ಇಂದ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊ ಇದೇ ಥರ ನೀವು ಇದರಲ್ಲಿ ಯಾವ ಟೈಪ್ ಆಫ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನಿಮ್ಮ ಬಿಸ್ನೆಸ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ನಮ್ಮ ನೆಕ್ಸ್ಟ್ ರೀಲ್ನ ನೋಡಿ.